30 ವರ್ಷಗಳಿಂದ ನಡೆಯದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ. ಷೇರುದಾರರಿಂದ ಹಾಲಿನ ಕ್ಯಾನ್ಗಳಿಟ್ಟು ಪ್ರತಿಭಟನೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಚೋಳೇನಹಳ್ಳಿ ಗ್ರಾಮದಲ್ಲಿ ಘಟನೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಶಾಸಕ ಸಿಎನ್ ಬಾಲಕೃಷ್ಣ ಕಳೆದ 30 ವರ್ಷಗಳಿಂದ ಅಧ್ಯಕ್ಷರಾಗಿರುವ ಶಾಸಕ ಸಿಎನ್ ಬಾಲಕೃಷ್ಣ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕಳೆದ 30 ವರ್ಷಗಳಿಂದ ಅಧ್ಯಕ್ಷರಾಗಿದ್ದಾರೆ. ಸಂಘದ ಷೇರುದಾರರು ಒಮ್ಮೆಯೂ ಮತದಾನ ಮಾಡಿಲ್ಲ ಎಂದು ಆರೋಪ. ಒಬ್ಬ ಷೇರುದಾರರಿಗೂ ಮಾಹಿತಿ ನೀಡದೆ ಚುನಾವಣೆ ನಡೆಸಿದ್ದಾರೆ. ಸಹಕಾರ ಇಲಾಖೆಯ ದಾಖಲಾತಿಗಳಲ್ಲಿ ಚುನಾವಣೆ ನಡೆದಿದೆ ಎಂದು ನಮೂದಿಸಲಾಗಿದೆ. ಶಾಸಕ ಸಿಎನ್ ಬಾಲಕೃಷ್ಣ ಸಹಕಾರ ಇಲಾಖೆ ಅಧಿಕಾರಿಗಳನ್ನು ತಮ್ಮ ಮನೆಗೆ ಕರೆಸಿಕೊಂಡು ಚುನಾವಣೆ ಮಾಡಿದ್ದಾರೆಂದು ಆರೋಪ. ನೂರಾರು ಮಂದಿ ಷೇರುದಾರರಿಂದ ಚೋಳೇನಹಳ್ಳಿ ಗ್ರಾಮದ ಸಂಘದ ಕಚೇರಿ ಮುಂದೆ ಪ್ರತಿಭಟನೆ. ಶಾಸಕ ಸಿಎನ್ ಬಾಲಕೃಷ್ಣ ವಿರುದ್ಧ ಆಕ್ರೋಶ. ಈಗ ಮಾಡಿರೋದ್ರಲ್ಲಿ ಒಳಗೆ ಮಾಡಿಕೊಂಡು ಯಾರಿಗೂ ಗೊತ್ತಿಲ್ದಂಗೆ ಊರರಿಗೂ ಗ್ರಾಮಸ್ಥರಿಗೆ ಸದಸ್ಯರಿಗೆ ಯಾರಿಗೂ ಗೊತ್ತಿಲ್ದಂಗೆ ನೋಟಿಸ್ ಬೋರ್ಡಿಗೂ ಹಾಕ್ದಂಗೆ ಎಲೆಕ್ಷನ್ ಮಾಡ್ಕೊಂಡು ಒಳಗೆ ಮಾಡ್ಕೊಂಡಿದ್ದಾರೆ. ಅದರಿಂದ ಇದನ್ನು ನಮಗೆ ಸದಸ್ಯರಿಗೆ ಎಲ್ಲ ಅನ್ಯಾಯವಾಗಿದೆ. ಆದ್ದರಿಂದ ಇದನ್ನು ರದ್ದು ಮಾಡಬೇಕೆಂದು ನಾವು ಈ ಮೂಲಕ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಇಲ್ಲ ಮಾಡೇ ಇಲ್ಲ ಮಾಡಿದಂಗೆ ಯಾವ ಒಳಗೆ ಮಾಡ್ಕೊಂಡಿದ್ದಾರೆ. ಡಿಸೆಂಬರ್ 17ನೇ ತಾರೀಕಲ್ಲಿ ಎಲೆಕ್ಷನ್ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಯಾವ ನೋಟಿಸ್ ಬೋರ್ಡ್ ಯಾರಿಗೂ ಹೇಳಿಲ್ಲ. ಒಬ್ಬರು ಸದಸ್ಯರಿಗೂ ಗೊತ್ತಾಗಿಲ್ಲ. ಇದು 25 ಒಪ್ಪತ್ತಿಗೆ 400 ಚಿಲ್ಲರೆ ಇದ್ದಾರೆ. ಟೋಟಲ್ ಇದ್ದಾರೆ ಆಗ್ತಾ ಇರೋದು ಇವಾಗ ಒಂದು 150 ಜನ ಆಗ್ತಾರೆ. ಸೆಕ್ರೆಟರಿಗಳು ಅಧ್ಯಕ್ಷರುಗಳು ಇವತ್ತಿನ ಮೀಟಿಂಗ್ ಮಾಡಲ್ಲ. ಯಾವಾಗ ಬೇಕು ಅವಾಗ ಮಾಡ್ತಾರೆ ಮೀಟಿಂಗ್. ಜನರ ಬಿಡಿದ್ರೆ ಕೇಳಕ್ ಹೋದ್ರೆ ಹಿಂಗಳಿಂದ ಆ ಕಡೆಯಿಂದ 4 ಜನ ಎಬ್ಬಿಟ್ಟು ಗಾಡಿ ಮಾಡಿಸ್ತಾರೆ. ಅಯ್ಯೋ ನ್ಯಾಯ ಕೇಳೋಕ್ಕೆ ಆಗಲ್ಲ. ಹಂಗೆ ಅಧ್ಯಕ್ಷ ಸಿದವ ಬಿಡ್ರಿ ಆಯಿತು ಮಾಡ್ತೀನಿ ಬಿಡ್ರಿ ಅಂತ. ಡೈರಿಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಕಟ್ಟಿದ್ರು ಡೈರಿಯ. ಇದು ಅಷ್ಟಲ್ಲೇ ಐತೆ. ಇನ್ನು ಕೂಲಿಂಗ್ ಡೈರಿ ಮಾಡ್ತೀವಿ ಅಂತ ಇನ್ನು ಕಟ್ಟೋರಲ್ಲೇ ಅವರೇ. ಆಮೇಲೆ ಯಾವುದು ಇಲ್ಲಿ ದುಡ್ಡು ಕೊಡಲ್ಲ. ಯಾವ ಪೇಮೆಂಟ್ಸ್ ಮಾಡ್ತಾ ಇಲ್ಲ. 3 ತಿಂಗಳ ಆಯ್ತು ಪೇಮೆಂಟ್ ಮಾಡಿ ಎಲ್ಲ ಇಲ್ಲಿ ಯಾರು ಬಂದು ಕೇಳಿದ್ರೆ ಫೋನ್ ಮಾಡಿದ್ರೆ ಅಧ್ಯಕ್ಷ ಬರಲ್ಲ. ಆಗ ಈಗ ಅಂತ ಹೇಳ್ತಾರೆ MLA ಅವರು. ಈಗ ಬಂದು ಹೇಳ್ತೀವಿ ಬಿಡ ಅಂತ ಬಂದು ಕರೆಕ್ಟಾಗಿ ಸ್ಪಂದಿಸಲ್ಲ. ಈಗ 25 ವರ್ಷದಿಂದ ಅವರೇ ಅಧ್ಯಕ್ಷ ಆಗ್ಯಾರೆ. ಇವತ್ತಿನ ಹಾಲನ್ನು ನಾವು ತಡೆ ಹಿಡಿದಿದ್ದೇವೆ. ಇದಕ್ಕೆ ಜವಾಬ್ದಾರಿ. ಫೋನ್ ಮಾಡಿದ್ದು ಯಾರು ಬರ್ತಾ ಇಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಫೋನ್ ಮಾಡ್ತಾ ಇದೀವಿ. ಬನ್ನಿ ಅಂತ ಒಬ್ರು ಬರ್ತಾರೆ. ಇಲ್ಲಿಗೆ ಡೈರೆಕ್ಟರ್ಗಳು 13 ಜನ 12 ಜನ ಏನಿದ್ದಾರೆ ಅವ್ರು ಯಾರು ಒಬ್ರು ಬರ್ತಾ ಇಲ್ಲ. ಭಾರಿ ಅನ್ಯಾಯ ಮಾಡ್ಕೊಂಡು ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತಿನ ಹಾಲಿಂದ ಡೈರೆಕ್ಟರ್ಗಳೇ ರೈತರಿಗೆ ಪೇಮೆಂಟ್ ಏನಾಗುತ್ತೆ ಅದನ್ನ ಡೈರಿ ಆದಾಯದಿಂದ ಕೊಡಬೇಕು. ಇಲ್ಲ ಡೈರೆಕ್ಟರ್ಗಳು ಕೊಡ್ಲಿ, ಇಲ್ಲ ಉಪಾಧ್ಯಕ್ಷ ಅಧ್ಯಕ್ಷ ಯಾರು ಕೊಡ್ಲಿ. ಆಶಿರಿಗೆ ಮಾತ್ರ ತೊಂದರೆ ಹಾಕಾಗ್ದು. ಇದನ್ನ ಯಾರು ದುಡ್ಡ ಡೈರೆಕ್ಟರ್ಗಳು ಕೊಡ್ಬೇಕು. ಮಾಡಿದ ತಪ್ಪಿಗೆ ಅವ್ರು ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಅದು ರದ್ದು ಮಾಡ್ಬೇಕು. ಅವ್ರದ ಹೊಸ ಬಾಡಿ ತಯಾರ ಮಾಡ್ಬೇಕು. ಮತ್ತೆ ಇವಾಗ ಏನೋ ಬರ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಮತ್ತೆ ಇದೇ ತರ ಪ್ರತಿಭಟನೆ ಮಾಡ್ತೀವಿ ನಾವು. ಇಲ್ಲಿ ಬೆಳಿಗ್ಗೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ ನಾವು. ಇರಬಾರ್ದು.